ರಜಸಾ ವರ್ತಮಾನೋ ನಿವೇಶಯನ್ನಮೃತಂ ಮರ್ತ್ಯಂಚ ಹಿರಣ್ಯೇನ ಸವಿತಾರತೇನ ದೇವೋ ಯಾತಿ ಭುವನ ವಿಪಶ್ಯನ್ ಅಗ್ನಿಂದೂತಂ ವೃಣೀಮಹೇ ಹೋತಾರಂ ವಿಶ್ವವೇದಸಂ ಅಸ್ಯ ಯಜ್ಞಸ್ಯ ಸುಕ್ರತುಂ ಏಷಾಮೀಶೇ ಪಶುಪತಿಃ ಪಶೂನಾಂ ಚತುಷ್ಪದಾಮುತ ಚ ದ್ವಿಪದಾಂ ನಿಷ್ಕ್ರೀತೋಯಂ ಯಜ್ಞಿಯಂ ಭಾಗಮೇತುರಾಯಸ್ಪೋಷ ಯಜಮಾನಸ್ಯ ಸಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮಾರ್ಚ್ ತಿಂಗಳು 2026 ಮಾರ್ಚ್ ತಿಂಗಳ ಮೇಷರಾಶಿಯ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನ ಈ ವಿಡಿಯೋ ನೋಡೋಣ. ಈ ತಿಂಗಳು ದೊಡ್ಡ ಪ್ರಮಾಣದ ಬದಲಾವಣೆಗಳೇನಿಲ್ಲ. ಮಾರ್ಚ್ 1ನೇ ತಾರೀಕು ಶುಕ್ರ ತಮ್ಮ ಉಚ್ಚ ಸ್ಥಾನಕ್ಕೆ ಬರ್ತಾರೆ. ಇದು ಮೇಜರ್ ಪ್ಲಸ್ ಪಾಯಿಂಟ್ ಮೇಷರಾಶಿಯವರಿಗೆ. ಇನ್ನು ಮಾರ್ಚ್ 14ನೇ ತಾರೀಕು ರವಿ ಅಂದ್ರೆ ಸೂರ್ಯ ಶತ್ರುವಿನ ಮನೆಯಿಂದ ಮಿತ್ರ ಸ್ಥಾನಕ್ಕೆ ಬರ್ತಾರೆ. ಅದು ಮೇಜರ್ ಪ್ಲಸ್ ಪಾಯಿಂಟ್. 26ನೇ ತಾರೀಕು ಮಾರ್ಚ್ ಶುಕ್ರ ನಿಮ್ಮ ರಾಶಿಗೆ ಬರ್ತಾರೆ. ಇದೊಂದು ಸ್ವಲ್ಪ ಮೊದಲು 26 ದಿನ ಸ್ವಲ್ಪ ಚೆನ್ನಾಗಿದ್ದು, ಆಮೇಲೆ 4 ದಿನ ಚೆನ್ನಾಗಿರಲ್ಲ ಅಂತ ತಗೋಬಹುದು ಶುಕ್ರನ ಸ್ಥಾನ. ಇನ್ನು ಹೋಳಿ ಹುಣ್ಣಿಮೆ ಇದೆ 3ನೇ ತಾರೀಕು ಮಾರ್ಚ್ ತಿಂಗಳು. ಅದಾದ್ಮೇಲೆ ಯುಗಾದಿ, ಚಾಂದ್ರ ಸೌರ ಯುಗಾದಿ, ನಮಗೆ ನೂತನ ವರ್ಷ. ಎಲ್ಲರಿಗೂ ನೂತನ ವರ್ಷದ ಹಾರ್ದಿಕ ಶುಭಾಶಯಗಳು. 19ನೇ ತಾರೀಕು ಯುಗಾದಿ ಹಬ್ಬ. ಇನ್ನು 27ನೇ ತಾರೀಕು ಮಾರ್ಚ್ ರಾಮನವಮಿ ಬರುತ್ತೆ. 31ನೇ ತಾರೀಕು ಮಹಾವೀರ ಜಯಂತಿ. ಇದು ಈ ಮಾಸದ ವಿಶೇಷತೆಗಳಾದ್ರೆ, ಮೇಷರಾಶಿಯವರಿಗೆ ಹೇಗಿದೆ ಈ ಒಂದು ತಿಂಗಳಲ್ಲಿ ಅಂತ ನೋಡೋದಾದ್ರೆ, ಈ ತಿಂಗಳು ಶುಕ್ರ ಬಲ ತುಂಬಾ ಚೆನ್ನಾಗಿದೆ. ಕಳೆದುಕೊಂಡಿರ್ತಕ್ಕಂಥ ಆಸ್ತಿಗಳು ಮತ್ತೆ ಲಭ್ಯವಾಗುವಂತ ಸಾಧ್ಯತೆಗಳು, ವಿವಾಹ ಯೋಗ ಅನ್ನುವಂಥದ್ದು ಉತ್ತಮವಾಗಿರುತ್ತೆ. ಸ್ತ್ರೀಯರಿಗೂ ಕೂಡ ಧನ ಸಂಪಾದನೆ ಹೆಚ್ಚಾಗಿರುತ್ತೆ. ವಾಹನಾದಿ ಸೌಕರ್ಯಗಳು ಚೆನ್ನಾಗಿದ್ದು, ಅಲೆದಾಟಕ್ಕೆ ಬಿಡುವು ಸಿಗುತ್ತೆ. ಸ್ವಲ್ಪ ಓಡಾಟ ಕಡಿಮೆ ಆಗುತ್ತೆ. ಮತ್ತೆ ಅನಾವಶ್ಯಕ ಖರ್ಚು ನಿಮಗೆ ಸ್ವಲ್ಪ ಕಡಿಮೆ ಆಗುತ್ತೆ. ಮಕ್ಕಳಿಂದ ಸೌಖ್ಯ, ಮಕ್ಕಳಿಂದ ವಿಶೇಷ ಲಾಭ, ಆಲೋಚಿಸಿದಂತೆ ಕಾರ್ಯಗಳು ನಿಮಗೆ ಜರುಗುತ್ತೆ. ಮಾತುಕತೆ ತುಂಬಾ ಹಿತವಾಗಿರುತ್ತೆ. ಕರುಣೆ ತೋರುವಂತಹ ಅವಕಾಶ, ಹಣಕ್ಕೆ ಕೊರತೆ ಇರಲ್ಲ. ಸ್ವಲ್ಪ ಹಣದ ಅನುಕೂಲ ಚೆನ್ನಾಗಿರುತ್ತೆ. ಒಳ್ಳೆಯತನಕ್ಕೆ ಬೆಲೆ ಸಿಗುತ್ತೆ. ಒಳ್ಳೆಯ ಕ್ರಯ ವಿಕ್ರಯ, ಮಾರಾಟ ಅಂದ್ರೆ ವ್ಯಾಪಾರ ವ್ಯವಹಾರದಲ್ಲಿ ಒಳ್ಳೆಯ ಕ್ರಯ ವಿಕ್ರಯ ನಿಮ್ಗೆ ಅನುಕೂಲ ಆಗಿ ನಿಮ್ಮ ಅದೃಷ್ಟದ ಕಾರ್ಯಸಿದ್ಧಿಗಾಗಿ ಈ ತಿಂಗಳು ನಿಮಗೆ ತುಂಬಾ ಒಳ್ಳೆ ಫಲಿತವನ್ನು ಕೊಡುತ್ತೆ. ಸ್ವಲ್ಪ ತಂದೆಗೆ ಅದೃಷ್ಟ ಬದಲಾವಣೆ ಆಗುತ್ತೆ. ಅಪಾಯಗಳಿಂದ ದೂರವಾಗುವಂತಹ ಸಾಧ್ಯತೆಗಳು, ಮೋಸದ ಜನರನ್ನ ಸ್ವಲ್ಪ ದೂರ ಇಡ್ತೀರ ನೀವು, ಅದು ನಿಮಗೆ ತುಂಬಾ ಅನುಕೂಲ ಆಗುತ್ತೆ. ಮನೆ ಹುಡುಕಾಡ್ತಿದ್ರೆ ಅದು ನಿಮಗೆ ಸಾರ್ಥಕತೆ ಈ ತಿಂಗಳಿಗೆ ಸಿಗುತ್ತೆ. ತಾಯಿಯ ಒಂದು ಆಶೀರ್ವಾದ ಹೆಚ್ಚು ಸಿಕ್ಕಿ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ. ಸ್ನೇಹಿತರು, ಹಿತೈಷಿಗಳು ನಿಮಗೆ ಒಳ್ಳೆಯ ಪಾಠವನ್ನು ಕಲಿಸ್ಕೊಡ್ತಾರೆ. ಉದ್ಯೋಗದಲ್ಲಿ ಮಾತ್ರ ಬಹಳಷ್ಟು ಎಚ್ಚರಿಕೆ ಇರಬೇಕು. ಮೇಷರಾಶಿಯವರಿಗೆ ಉದ್ಯೋಗ ಕಳ್ಕೊಳ್ಳುವಂತ ಸಾಧ್ಯತೆ, ಉದ್ಯೋಗದಲ್ಲಿ ಸಮಸ್ಯೆಗಳ ಸಾಧ್ಯತೆ. ಇದರ ನಿಮಿತ್ತವಾಗಿ ನಿಮ್ಮ ಮೂಲ ಜಾತಕವನ್ನ ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸಿಕೊಂಡು, ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ ಮಾಡಿಸ್ಕೊಂಡು ಏನಾದರೂ ಸುಲಭ ಪರಿಹಾರಗಳಿದ್ರೆ ಪರಿಹಾರ ಮಾಡ್ಕೊಳ್ಳಿ. ಖಂಡಿತ ಉದ್ಯೋಗದಲ್ಲಿ ಸ್ವಲ್ಪ ತೊಂದರೆಗಳಾಗುವಂತ ಸಾಧ್ಯತೆ. ಗೌರವಕ್ಕೆ ತಕ್ಕಂತೆ ಸ್ವಲ್ಪ ಅಭಿವೃದ್ಧಿ ಅನ್ನುವಂಥದ್ದು ಕಾಣುತ್ತೆ ನಿಮಗೆ. ಧನಕ್ಕೆ ಸ್ವಲ್ಪ ಅನುಕೂಲ ಆಗುವಂಥದ್ದು, ಸ್ವಲ್ಪ ಕುಜನಿಂದ ನಿಮಗೆ ಸಪೋರ್ಟ್ ಹೆಚ್ಚಾಗಿ ಸಿಗುತ್ತೆ. ಒಂದು ಸ್ವಲ್ಪ ದರ್ಪ, ನಾನು ನಂದು ಅನ್ನುವಂಥದ್ದು ಹೆಚ್ಚಾಗುತ್ತೆ ನಿಮ್ಮಲ್ಲಿ. ಹಿರಿಯರ ಸ್ನೇಹ, ಉಡುಗೊರೆಗಳು ಹೆಚ್ಚು ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಕಾರ್ಯಕ್ರಮಗಳು, ಸಾಮಾಜಿಕ ಕಾರ್ಯಕ್ರಮಗಳಿಗೆ ತುಂಬಾ ಹೆಚ್ಚಿನ ಒಂದು ಅಭಿವೃದ್ಧಿ ಆಗುತ್ತೆ. ಮೋಸ ಮಾಡೋರಿರೋರ್ಗೂ ಮೋಸ ಹೋಗ್ತಾರೆ ಅನ್ನುವಂಥದ್ದಕ್ಕೆ ನೀವು ಮೋಸ ಹೋಗುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಯಾವುದನ್ನು ಸಂಪೂರ್ಣ ನಂಬಕ್ಕೆ ಹೋಗಬೇಡಿ. ಮಾತುಕತೆ ಒಪ್ಪಂದದಲ್ಲಿ ಎಚ್ಚರಿಕೆಯಿಂದ ಇರಿ. ಸ್ಟ್ಯಾಂಪ್ ಪೇಪರ್ಸು, ಬ್ಯಾಂಕು, ಸಿಗ್ನೇಚರ್ಸು, ಚೆಕ್ ಇತ್ಯಾದಿ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರ್ತಕ್ಕಂಥದ್ದು ಒಳ್ಳೆಯದು. ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಅನುಕೂಲ, ವಿವಾಹಕ್ಕೆ ಅನುಕೂಲ, ಸಂತಾನಕ್ಕೆ ಈ ಒಂದು ತಿಂಗಳು ತುಂಬಾ ಒಳ್ಳೆ ಮನ್ನಣೆ ನಿಮಗೆ ಸಿಗುತ್ತೆ. ಪತ್ನಿಯ ಆರೋಗ್ಯದಲ್ಲೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದು ಹಾಗೆ ಉಲ್ಟಾನು ಪತಿ ಆರೋಗ್ಯದಲ್ಲೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗೆಲ್ಲ ರಾಶಿ ಫಲ ಒಂದೇ ಇರುತ್ತೆ. ಯಶಸ್ಸು ನಿಮಗೆ ಹೆಚ್ಚಾಗಿ ಅಭಿವೃದ್ಧಿಯನ್ನು ಕಾಣ್ಬೋದು. ಅಪಾಯದಿಂದ ಪಾರಾಗ್ತೀರಾ. ಉದ್ಯೋಗದಲ್ಲಿ ಸ್ವಲ್ಪ ತೊಂದರೆಗಳು ಬರಬಹುದು. ಬೇರೆ ಬೇರೆ ತರಗಳು ಸಮಸ್ಯೆ ಆಗ್ಬೋದು. ಸ್ವಲ್ಪ ಎಚ್ಚರಿಕೆ ಇರಬೇಕು. ಚಿನ್ನ, ಬೆಳ್ಳಿ ಇತ್ಯಾದಿ ಲೋಹಗಳನ್ನು ಖರೀದಿ ಮಾಡುವಂತಹ ಯೋಗ ಈ ತಿಂಗಳು ನಿಮಗಿದೆ. ಮತ್ತೆ ಮಕ್ಕಳು ನಿಮಗೆ ಸ್ವಲ್ಪ ಸಹಾಯವನ್ನು ಮಾಡ್ತಾರೆ. ಯಾವ ವಿಚಾರದಲ್ಲಿ ಬಹಳ ಹುಷಾರಾಗಿರ್ಬೇಕಂತಂದ್ರೆ, ಒಂದು ಹಣದ ವಿಚಾರದಲ್ಲಿ, ಇನ್ನೊಂದು ಮಾತಿನ ವಿಚಾರದಲ್ಲಿ, ಪ್ರಾಮಿಸ್ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಯಾರನ್ನೂ ಕೂಡ ಸಂಪೂರ್ಣ ನಂಬಕ್ಕೆ ಹೋಗ್ಬೇಡಿ. ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ನೀವೇ ಮುಂದೆ ನಿಂತು ನೀವೇ ಹೋಗಬೇಕು. ಅದು ಬಹಳ ಮುಖ್ಯವಾಗುತ್ತೆ. ಇನ್ನು
ಸ್ವಲ್ಪ ದೋಷಾರೋಪಗಳು ನಿಮ್ಮ ಮೇಲೆ ಬರುವಂಥ ಸಾಧ್ಯತೆಗಳು. ಯಾವುದೇ ಕೆಲಸ ಮಾಡೋದಕ್ಕೆ ಮೊದಲು ಸ್ವಲ್ಪ ಯೋಚನೆ ಮಾಡಿ ಡಿಸಿಷನ್ಸ್ ತಗೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಗುಪ್ತ ವ್ಯವಹಾರಗಳು ಅಂದರೆ ಪರ್ಸನಲ್ ವ್ಯವಹಾರಗಳಲ್ಲಿ ಸ್ವಲ್ಪ ಎಚ್ಚರವಿರಬೇಕು. ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ಸೂಕ್ಷ್ಮತೆಗಳನ್ನು ಬಿಟ್ಕೊಡ್ಲಿಕ್ಕೆ ಹೋಗಬೇಡಿ, ಅದು ತುಂಬ ಅಪಾಯಕರವಾಗುತ್ತೆ. ಸ್ವಲ್ಪ ರೋಗಗಳು ಏನು ಶಿರರೋಗ ಅಂದರೆ ತಲೆನೋವು ಸ್ವಲ್ಪ ಜಾಸ್ತಿ ಆಗುವಂಥ ಸಾಧ್ಯತೆ, ತಲೆ ಭಾರ, ಸ್ಟ್ರೆಸ್ಸು, ಮೆಂಟಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುವಂಥದ್ದೆಲ್ಲ ಕಾರಣಗಳು ಜಾಸ್ತಿ ಕಾಣ್ತಾ ಇದೆ. ಕೆಲವೊಂದು ಕೆಲಸಗಳನ್ನು ಮಾಡೋದ್ರಿಂದ ನಿಮಗೆ ಒಳ್ಳೆಯ ಫಲಗಳು ಸಿಗುತ್ತೆ, ಕೆಲವೊಂದು ದರ್ಶನ ಮಾಡೋದ್ರಿಂದ ಒಳ್ಳೆಯ ಫಲ ಸಿಗುತ್ತೆ. ಹಾಗಾಗಿ ದೇವಾಲಯ ದರ್ಶನಗಳನ್ನು ಹೆಚ್ಚು ಮಾಡಿ, ಅದು ನಿಮಗೆ ತುಂಬ ಅನುಕೂಲ ಆಗುತ್ತೆ. ನಿಮ್ಮ ಬುದ್ಧಿಗೆ ತಕ್ಕಂತೆ ಲೆಕ್ಕಾಚಾರಗಳಲ್ಲಿ ಜಯತ್ವ ಪ್ರಾಪ್ತಿಯಾಗುತ್ತೆ. ಉದ್ಯೋಗ ಒಂದು ಬಿಟ್ಟು ಇನ್ನೆಲ್ಲದರಲ್ಲೂ ಮೇಷರಾಶಿಯವರಿಗೆ ತಿಂಗಳು ತುಂಬ ಚೆನ್ನಾಗಿದೆ. ವಿದೇಶಿ ಯಾತ್ರೆಯಲ್ಲಿ ಅನುಕೂಲ ಇದೆ. ಸ್ವಲ್ಪ ನಿಮ್ಮ ಒಂದು ಫಿನಾನ್ಷಿಯಲ್ ಪ್ಲಾನಿಂಗ್ಸ್ ಅನ್ನುವಂಥದ್ದು ಒಂದು ಬುಕ್ಕಲ್ಲಿ ಕ್ಲೀನಾಗಿ ಬರೆದಿಟ್ಕೊಳ್ಳಿ. 1ನೇ ತಾರೀಕು ಇಂಥದಿಷ್ಟು ದುಡ್ಡು ಕೊಡಬೇಕು, 5ನೇ ತಾರೀಕು ಇಷ್ಟು ದುಡ್ಡು ಬರುತ್ತೆ, ಈ ಥರದ್ದೆಲ್ಲ ಒಂದು ಸ್ವಲ್ಪ ಫಿನಾನ್ಷಿಯಲ್ ಪ್ಲಾನಿಂಗ್ಸನ್ನು ನೀವು ಪ್ಲ್ಯಾನ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಭೂಮಿ, ಮನೆ, ಫ್ಲ್ಯಾಟು, ವ್ಯವಸಾಯದ ಭೂಮಿ ಇದೆಲ್ಲ ಖರೀದಿ ಮಾಡಬೇಕು ಅಂತ ಆಸೆ ಇದ್ದರೆ ಈ ತಿಂಗಳು ಪ್ರಯತ್ನ ಪಡಿ, ಖಂಡಿತ ನಿಮಗೆ ಅದು ಅನುಕೂಲ ಆಗುತ್ತೆ. ಧಾರ್ಮಿಕ ಕಲಾಪದಲ್ಲಿ ಹೆಚ್ಚು ಭಾಗವಹಿಸ್ತೀರಾ. ಸಣ್ಣ ಪುಟ್ಟ ತೊಂದರೆಗಳು ಬಂದರೂ ಕೂಡ ಅದನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡುವಂಥ ಕೇಪಬಿಲಿಟಿ ಕೆಪಾಸಿಟಿ ಇದೆ. ಪ್ರಭಾವಿಗಳ ಒಂದು ಸಂದರ್ಶನ, ಪ್ರಭಾವಿಗಳ ಒಂದು ಸ್ನೇಹ ನಿಮಗೆ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ. ಗೌರ್ಮೆಂಟಿಂದ ಕೂಡ ನಿಮಗೆ ಒಂದು ಸ್ವಲ್ಪ ಸಪೋರ್ಟ್ ಸಿಗುತ್ತೆ. ಗೌರ್ಮೆಂಟ್ ಉದ್ಯೋಗಕ್ಕೆ ಪ್ರಯತ್ನ ಪಡ್ತಾ ಇರ್ತಕ್ಕಂಥವ್ರು ಖಂಡಿತ ಪ್ರಯತ್ನ ಪಡಿ, ಹೆಚ್ಚಿನ ಒಂದು ಅನುಕೂಲಗಳು ಪ್ರಾಪ್ತಿಯಾಗುತ್ತೆ. ಮುಖದಲ್ಲಿ ಕಳೆ ಹೆಚ್ಚಾಗುತ್ತೆ. ಸ್ವಲ್ಪ ಜನರಿಂದ ಒಂದು ಸ್ವಲ್ಪ ಸಣ್ಣ ಪುಟ್ಟ ವಿಚಾರದಲ್ಲಿ ದೂರ ಇರ್ತಕ್ಕಂಥದ್ದು ಒಳ್ಳೆಯದು. ಮಾತು ಕಡಿಮೆ ಮಾಡಿ, ಹೆಚ್ಚು ಮಾತು ಜಾಸ್ತಿ ಮಾತಾಡೋದ್ರಿಂದ ಕೂಡ ನಿಮಗೆ ಒಂದು ಸ್ವಲ್ಪ ಮನಸ್ಸಿಗೆ ಬೇಸರ ತಂದು ಕೊಡುವಂಥ ಸಾಧ್ಯತೆಗಳಿದೆ. ಆತ್ಮೀಯರು ನೀವು ಒಂದು ಸ್ವಲ್ಪ ಸಪೋರ್ಟ್ ಮಾಡಬಹುದು. ವಿದ್ಯೆಗಂತೂ ಸಮಸ್ಯೆ ಇಲ್ಲ, ವ್ಯಾಪಾರಕ್ಕೆ ಸಮಸ್ಯೆ ಇಲ್ಲ, ನಿಮ್ಮ ಜೀವನಕ್ಕೆ ಸಮಸ್ಯೆ ಇಲ್ಲ, ಕೇವಲ ಉದ್ಯೋಗಕ್ಕೆ ಮಾತ್ರ ಹೆಚ್ಚು ಸಮಸ್ಯೆಗಳು ಬರುತ್ತೆ. ನಿಮಗೆ ಹೆಚ್ಚು ಬುದ್ಧಿವಂತಿಕೆ ಇದ್ರೂ ಆ ಬುದ್ಧಿವಂತಿಕೆ ಉಪಯೋಗ ಆಗಲ್ಲ. ಎಲ್ಲರೂ ನಿಮ್ಮನ್ನು ಟಾರ್ಗೆಟ್ ಮಾಡ್ತಾರೆ, ಟಾರ್ಗೆಟ್ ಮಾಡಿದ್ರೂ ಪರವಾಗಿಲ್ಲ, ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಒಟ್ಟಾರೆ ಹೇಳೋದಾದ್ರೆ ಶುಕ್ರನ ಬಲ ಅನ್ನುವಂಥದ್ದು ಈ ತಿಂಗಳು ಪೂರ್ತಿ ನಿಮಗೆ ಉಚ್ಚ ಸ್ಥಾನದ ಫಲ ಸಿಗುತ್ತೆ. ವಿವಾಹ ಮತ್ತು ಬ್ಯೂಟಿ ಪಾರ್ಲರ್ ಇಟ್ಕೊಂಡಿರ್ತಕ್ಕಂಥವ್ರು, ಸಿನಿಮಾ ನಟ ನಟಿಯರಾಗಬಹುದು, ಅಥವಾ ಶುಕ್ರನ ರಿಲೇಟೆಡ್ ಆಗಿ ಉದಾಹರಣೆ ಫ್ಯಾಷನ್ ಡಿಸೈನಿಂಗ್ ಮಾಡ್ತಾರೋರು, ಬೋಟಿಕ್ಕು, ಕ್ಲಾತ್ಸ್ ಬಿಸ್ನೆಸ್ಸು, ಈ ಥರದ್ದೆಲ್ಲ ಮಾಡುವಂಥವ್ರಿಗೆಲ್ಲ ತುಂಬ ಒಳ್ಳೆಯದು. ಆರ್ಟಿಸ್ಟ್ಗಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಸಂಗೀತ ವಿದ್ವಾಂಸರಿಗೆಲ್ಲ ಬಹಳ ಚೆನ್ನಾಗಿರುತ್ತೆ. ಇನ್ಸ್ಟ್ರೂಮೆಂಟ್ಸ್ ಆಗ್ಬೋದು, ವೋಕಲ್ ಆಗ್ಬೋದು, ಇದೆಲ್ಲ ತುಂಬ ಒಳ್ಳೆ ಫಲಗಳನ್ನು ಹೊಂದೊಡ್ತಂದು ಒಂದು ಶುಕ್ರನ ಫಲ. ಇನ್ನು ಸೂರ್ಯನು ಕೂಡ ನಿಮಗೆ ಮಿತ್ರನ ಮನೆಗೆ ಬರೋದ್ರಿಂದ ಅವರಿಂದನೂ ಪ್ಲಸ್ ಪಾಯಿಂಟು. ಇನ್ನು ಸೂರ್ಯ ಮತ್ತು ಶನಿ ಒಟ್ಟಿಗೆ ಸೇರೋದ್ರಿಂದ ಒಂದು ಸ್ವಲ್ಪ ಸಣ್ಣ ಪುಟ್ಟ ವ್ಯಾಜ್ಯಗಳು, ತಪ್ಪು ನಿರ್ಧಾರಗಳು ಬರ್ಬೋದು. ನಿರ್ಧಾರಗಳನ್ನು ಮಾಡೋದಕ್ಕೆ ಮುಂಚೆ ಜ್ಯೋತಿಷ್ಯರನ್ನ ಅಥವಾ ಹಿರಿಯರನ್ನ ಭೇಟಿ ಮಾಡುವಂಥದ್ದು ಒಳ್ಳೆಯದು. ಇನ್ನು 6ನೇ ಮನೆಯಲ್ಲಿ ನಿಮಗೆ 6ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಬುಧ ಒಂದು ಲಾಭಸ್ಥಾನದಲ್ಲಿರ್ತಕ್ಕಂಥದ್ದು ಮೇಜರ್ ಪ್ಲಸ್ ಪಾಯಿಂಟ್. ಆದ್ದರಿಂದ ಇದೆಲ್ಲ ನಿಮ್ಗೆ ಅನುಕೂಲ ಆಗುತ್ತೆ. ಆದರೆ ಗುರು ಅನ್ನುವಂಥ ಬಲ ನಿಮಗಿಲ್ಲ. ಗುರುಬಲ ಇದ್ದಿರೋದ್ರಿಂದ ರಾಘವೇಂದ್ರ ಸ್ವಾಮಿಗಳನ್ನು ಹೆಚ್ಚು ಆರಾಧನೆ ಮಾಡಿ, ಮಂತ್ರಾಲಯ ರಾಯರನ್ನ ಪ್ರಾರ್ಥನೆ ಮಾಡಿ, ಅಥವಾ ಯಾವುದಾದ್ರೂ ನಿಮ್ಮ ಇಷ್ಟ ಗುರುಗಳನ್ನು ಪ್ರಾರ್ಥನೆ ಮಾಡುವಂಥದ್ದು, ಅವರ ದರ್ಶನ ಮಾಡುವಂಥದ್ದು, ಅವರನ್ನು ಸೇವೆ ಮಾಡುವಂಥದ್ದು ನಿಮಗೆ ಅತಿ ಮುಖ್ಯ. ಬಹಳ ಸುಂದರವಾದಂಥ ದಿನಗಳನ್ನು ನೀವು ಗುರುಗಳ ಆಶೀರ್ವಾದದಿಂದ ಕಾಣ್ತೀರ. ಇನ್ನು ಮತ್ತಷ್ಟು ಗುರುಬಲ ಅನ್ನುವಂಥದ್ದು ನಿಮಗೆ ಬೇಕು ಅಂತಂದರೆ 2027 ಮೇವರೆಗೂ ನೀವು ಕಾಯಬೇಕಾಗುತ್ತೆ ಮೇಷರಾಶಿಯವರು. ಬಟ್ ಆದರೆ ಈ ವರ್ಷ ಜೂನ್ 2ನೇ ತಾರೀಕು ನಿಮಗೆ ಗುರು ಬದಲಾವಣೆ ಆಗ್ತಾ ಇದೆ. 3ನೇ ಮನೆಯಲ್ಲಿರ್ತಕ್ಕಂಥ ಗುರು 4ನೇ ಮನೆಗೆ ಬಂದು ಸುಖ ಸ್ಥಾನಕ್ಕೆ ಬರ್ತಾ ಇದೆ. ಗುರುವಿನ ಅನುಗ್ರಹ ನಿಮಗೆ ಬೇಕು ಅಂತಂದರೆ ಜೂನ್ 2ನೇ ತಾರೀಕು ಗುರು ಬದಲಾವಣೆ ಆಗ್ತಾ ಇರೋದ್ರಿಂದ ಎಲ್ಲ ಕಡೆನೂ ಗುರು ಶಾಂತಿ ಮಹಾಯಾಗಗಳನ್ನು ಮಾಡ್ತಾ ಇರ್ತಾರೆ. ನಿಮ್ಮ ಊರು, ಗ್ರಾಮದ ಸುತ್ತಮುತ್ತ ದೇವಸ್ಥಾನಗಳಲ್ಲಿ, ಮಠ ಮಂದಿರಗಳಲ್ಲಿ, ಅಥವಾ ಎಲ್ಲೋ ಒಂದು ಕಡೆ ಗುರು ಶಾಂತಿ ಮಹಾಯಾಗ ಮಾಡ್ತಾ ಇರ್ತಾರೆ. ಅಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡಿ 500, 1000, 2000 ಅದಕ್ಕೆ ಚಾರ್ಜನ್ನು ಇಟ್ಟಿರ್ತಾರೆ. ಆ ಚಾರ್ಜನ್ನು ಪೇ ಮಾಡಿ ಆ ಶಾಂತಿ ಹೋಮಕ್ಕೆ ನೀವು ಪಾಲ್ಗೊಳ್ಬೇಕು. ಇಟ್ಸ್ ಅನ್ ಮ್ಯಾಂಡೇಟ್ರಿ ನಿಮಗೆ. ಯಾಕೆ ಮ್ಯಾಂಡೇಟ್ರಿ ಅಂತಂದರೆ ನಿಮಗೆ ಗುರು ಅನುಗ್ರಹ ಬೇಕು. ಎಲ್ಲೂ ನಿಮ್ಗೆ ಅನುಕೂಲ ಆಗಲ್ವಾ? ನಾನು ನಿಮ್ಮ ಸಹಕಾರದೊಂದಿಗೆ 1,00,000 ಸ್ವಾಹಾಕಾರದ ಗುರು ಶಾಂತಿ ಮಹಾಯಾಗ ಮಾಡ್ತಾ ಇದ್ದೀನಿ. ಇದೇ ಜೂನ್ 2ನೇ ತಾರೀಕು ಈ ಒಂದು ಮಹಾಯಾಗ ನಿಮಗೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಹೊಸೂರು ರಸ್ತೆಯಲ್ಲಿರ್ತಕ್ಕಂಥ ಅತ್ತಿಬೆಲ್ಲಿ ಅನ್ನುವಂಥ ಜಾಗದಲ್ಲಿ, ಅಲ್ಲಿಂದ ಒಂದು 1 ಕಿಲೋಮೀಟರ್ ದೂರದಲ್ಲಿ ಒಂದು ಕ್ಷೇತ್ರ ಇದೆ, ಅಲ್ಲಿ ಮಾಡ್ತಾ ಇದ್ದೀನಿ. ಈ ಒಂದು ಮಹಾಯಾಗಕ್ಕೆ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ 8431384001 ಅನ್ನುವಂಥ ನಂಬರ್ಗೆ ನೀವು ಕರೆ ಮಾಡಿದ್ರೆ ನಿಮಗೆಲ್ಲ ಮಾಹಿತಿಗಳು ಸಿಗುತ್ತೆ. 1,001 ರೂಪಾಯಿ ನೀವು ಅದಕ್ಕೆ ಅಮೌಂಟನ್ನು ಪೇ ಮಾಡಬೇಕು. ಪೇ ಮಾಡಿದ್ರೆ ನಿಮ್ಮೊಂದು ಕರುಂಗಲಿ ಮಾಲ ಅನ್ನುವಂಥದ್ದು ಒಂದು ಪ್ರಸಾದ ರೂಪದಲ್ಲಿ ಅಕ್ಷತೆ, ಒರಿಜಿನಲ್ ಸರ್ಟಿಫಿಕೇಟ್ ಸಮೇತ ನಿಮ್ಮ ಮನೆಗೆ ಕೊರಿಯರ್ ಬರುತ್ತೆ. ಈ ಒಂದು ಕರುಂಗಲಿ ಮಾಲ ಹಾಕೊಳ್ಳೋದ್ರಿಂದ ನೆಗೆಟಿವ್ ಎನರ್ಜಿ ದೂರ ಆಗಿ ಪಾಸಿಟಿವ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ. ಪೂಜೆಯಲ್ಲಿ ಸಂಕಲ್ಪ, ಪೂಜೆ, ಹೋಮ ಎಲ್ಲ ಆಗುತ್ತೆ.
ಕೇವಲ 1000 ಜನಕ್ಕೆ ಮಾತ್ರ ಅವಕಾಶ ಇರೋದ್ರಿಂದ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಖಂಡಿತ ಫೋರ್ಸ್ ಮಾಡಕ್ ಹೋಗ್ಬೇಡಿ. ಹೋದ್ಸಲ ಶನಿ ಶಾಂತಿ ಯಾಗ ಮಾಡಿದಾಗ ಸುಮಾರು ಜನಕ್ಕೆ ಅವಕಾಶ ಸಿಕ್ಕಿರಲಿಲ್ಲ, ಬಹಳ ಜನ ಕೇಳ್ಕೊಂಡ್ರು, ತುಂಬಾ ಜನಕ್ಕೆ ನಾವು ಓಕೆ ಮಾಡಿ ಒಂದು 10 ಜನಕ್ಕೆ ಪ್ರಸಾದ ಕಳ್ಸಕ್ಕಾಗಿಲ್ಲ, ಬಹಳ ಬೇಸರ ಇದೆ ಇವಾಗ್ಲೂ. ಆ ಥರ ಆಗಬೇಡ, ಹಾಗಾಗಿ 1000 ಜನಕ್ಕೆ ಮಾತ್ರ ಅವಕಾಶ ಇದೆ. ನೀವು ಯಾರಾದರೂ ಇಷ್ಟಪಡೋರು ಅದು ಪಾರ್ಟಿಸಿಪೇಟ್ ಮಾಡ್ಬೋದು. ಈ ಮಹಾಯಾಗಕ್ಕೆ ದುಡ್ಡು ಕೊಟ್ಟರೆ ಬರಬೇಕು ಅಂತಿಲ್ಲ, ದುಡ್ಡು ಕೊಡದೇನೋ ನೀವು ಬರ್ಬೋದು. ನೀವು ನಿಮ್ಮ ಪಕ್ಕದ ಮನೆಯವರು, ಸ್ನೇಹಿತರು, ಸಕುಟುಂಬ ಸಪರಿವಾರ ಸಮೇತವಾಗಿ ನೀವು ಈ ಯಾಗಕ್ಕೆ ಬಂದು ದೇವರ ದರ್ಶನ ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡ್ಕೊಂಡು ಹೋಗ್ಬೋದು. ಆದರೆ ಯಾರ್ಯಾರು ಪೂಜೆ ಕೊಟ್ಟಿರ್ತಾರೋ ಅವ್ರ ಸಂಕಲ್ಪ ಆಗಿ ಅವ್ರಿಗೆ ಕೊರಿಯರ್ ಮುಖಾಂತರನೇ ಪ್ರಸಾದ ಬರುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಜೂನ್ 2ನೇ ತಾರೀಕು ಲೊಕೇಶನ್ ಬಂದು ನಿಮಗೆ ಪಿನ್ ಆಗಿರುತ್ತೆ, ಮ್ಯಾಪು ಅನ್ನುವಂಥದ್ದು ಲೊಕೇಶನ್ ಪಿನ್ ಆಗಿರುತ್ತೆ. ಫಸ್ಟ್ ಕಮೆಂಟಲ್ಲಿ ನೀವು ನೋಡ್ಬೋದು. ಖಂಡಿತ ಆ ಮ್ಯಾಪ್ ಯೂಸ್ ಮಾಡ್ಕೊಂಡು ನೀವು ಬಂದು ಕ್ಷೇತ್ರ ದರ್ಶನ ಮಾಡಿ ಆ ಒಂದು ಮಹಾಯಾಗಕ್ಕೆ ನೀವು ಪಾಲ್ಗೊಳ್ಬೋದು. ಗುರುಶಾಂತಿ ಮಹಾಯಾಗಕ್ಕೆ ಗುರುವಿನ ಅನುಗ್ರಹ ಅನ್ನುವಂಥದ್ದು ಹೆಚ್ಚು ನಿಮ್ಗೆ ಸಿಗಲಿ ಅನ್ನುವಂಥ ಉದ್ದೇಶಕ್ಕೆ ಈ ಒಂದು ಮಹಾಯಾಗ ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ನೀವು ಬಂದು ಇದಕ್ಕೆ ಪಾರ್ಟಿಸಿಪೇಟ್ ಮಾಡಿ. ನೋಡೋದ್ರಲ್ಲ ವೀಕ್ಷಕರೇ, ಮೇಷರಾಶಿಯವರ ಒಂದು ಮಾರ್ಚ್ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.